ನೀವು ಕಣ್ಣು ಕನ್ನಡಕ ಹೇಗೆ ತೆಗೆದ್ರಿ ಅಂತ. ಹೌದು, ಎಕ್ಸಸೈಸ್ ಈ ಥರ ಸೆಂಟ್ರಿಗೆ ಇಡಬೇಕು ಮೂಳೆ ಮೇಲೆ. ಹೀಗೆ ಎಷ್ಟು ದೂರ ಹೋಗುತ್ತೆ ಅಷ್ಟು ದೂರ ಹೀಗೆ ಅಗಲಕ್ಕೆ ಹಿಂಗೆ ಮಾಡೋದು. ಒಂದು 20-30 ಸಲ ಮಾಡಿ ತಿರ್ಗಿ ಹಂಗೆ ರಿವರ್ಸ್ ಈ ಥರ. ಆಮೇಲೆ ಈ ಲಾಸ್ಟ್ ಮೂಳೆ, ಈ ಮೂಳೆ ಮೇಲೆ ಇಡಬೇಕು. ಈ ಎಲುಬು ಇದೆಲ್ಲ ಇಲ್ಲಿ ಲಾಸ್ಟ್ ಅಲ್ಲಿ ಹಿಂಗೆ ಇಟ್ಕೊಂಡ್ಬಿಟ್ಟು ಹಿಂಗೆ ನೋಡಿ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿ ಲೈಟಾಗಿ, ಜಾಸ್ತಿ ಪ್ರೆಸ್ ಮಾಡೋದೇ ಬೇಡ. ಆಮೇಲೆ ಹಂಗೆ ರಿವರ್ಸ್ ಹಿಂಗೆ. ಆಮೇಲೆ ಇಲ್ಲಿ ಸೆಂಟ್ರ್ ಇಲ್ಲಿ ಈ ಮೂಳೆ ಇದೆಲ್ಲ ಇದ್ದು ಎಲುಬು ಅಲ್ಲಿ ಹಿಂಗೆ ಹಂಗೆ ಹಂಗೆ ಮಾಡೋದು. ಆಮೇಲೆ ಕಣ್ಣು ಮೇಲೆ ಇದು ರೆಬ್ಬೆ, ಕಣ್ಣು ಗುಡ್ಡೆ ಮೇಲೆ ಅಲ್ಲೊಂದು ಸ್ವಲ್ಪ ಹಿಂಗೆ ಮಾಡಿ ಮಸಾಜ್ ಮಾಡೋದು ಸೆಂಟ್ರಲ್ಲಿ ಹಂಗೆ ರಿವರ್ಸ್. ಆಮೇಲೆ ಮಾಮೂಲಿ ಮೇಲೆ ಕೆಳಗೆ ನೋಡ್ತೇವಲ್ಲ ಹಿಂಗೆ ಈ ಥರ ಅದು. ಆಮೇಲೆ ಈ ಕಡೆ ಸೈಡ್ ಆ ಕಡೆ ಈ ಕಡೆ ಎಷ್ಟಾಗುತ್ತೆ ತಲೆ ಅಲ್ಲಾಡಬಾರ್ದು, ಕಣ್ಣು ಮಾತ್ರ ಅಲ್ಲಾಡಬೇಕು. ಆಮೇಲೆ ಈ ಥರ ಕ್ರಾಸ್ ಮಾಡ್ಬೋದು, ಈ ಥರ ಹಿಂಗೆ ಕ್ರಾಸ್, ಈ ಕಡೆಯಿಂದ ಹಿಂಗೆ ಕ್ರಾಸ್. ಸಾಕು, ಅಷ್ಟೇ ಸಾಕು. ಎಷ್ಟು ತಿಂಗಳು ಮಾಡಿದ್ಮೇಲೆ ನಿಮ್ಗೆ ಉಂಟಾಯ್ತು ಆ ಥರ? ಮಾಡಿ ಒಂದು 15 ಸಲ ಗೊತ್ತಾಗುತ್ತೆ ನಿಮಗೆ. 15 ಸಲ ಗೊತ್ತಾಗುತ್ತೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ನಾನು ಡೈಲಿ ಮಾಡಲ್ಲ, ಇವಾಗ ಒಂದು 15 ಮಾಡಲ್ಲ ಅಲ್ವಾ, ಸ್ವಲ್ಪ ಡಿಮ್ ಆಗುತ್ತೆ, ಎಷ್ಟು ಜಾರ ಆಗುತ್ತೆ. ಆವಾಗ ತಿರುಗಿ ಒಂದು 2 ದಿನ ಮಾಡಿದ್ರೆ ತಿರುಗಿ ಕಾಣುತ್ತೆ. ಆ ಥರ ಅಷ್ಟು ಎಫೆಕ್ಟ್ ಇದೆ ಅದು. 18 ವರ್ಷದಿಂದ ಎಷ್ಟು ವರ್ಷ ತನಕ ಹಾಕಿದ್ರಿ? ಈಗ 18, ಈಗ ನನಗೆ 65 ವರ್ಷ. ಈಗ 3 ವರ್ಷದಿಂದ 2-3 ವರ್ಷ ಆಯ್ತು, ಆಗ್ತಾ ಇಲ್ಲ. ಹೆಚ್ಚಿಗೆ 45-50 ವರ್ಷ ಹಾಕಿದೆ, ಹೆಚ್ಚಿಗೆ ಹತ್ರ. ಅಷ್ಟು ವರ್ಷ ಹಾಕಿರೋಣ, ಈಗ ಬಿಟ್ಟಿದ್ದೀನಿ. 2 ಸೂಜಿ ದಾರ ಎಲ್ಲ ಆಗ್ತಾ ಇಲ್ಲ, ಎಲ್ಲ ಕೆಲಸ ಸೂಜಿ ಹಾಕ್ಬೇಕಾದ್ರೆಲ್ಲ ಆಗ್ತಿದ್ರಿ. ಈಗ ಸೂಜಿ ಹಾಕ್ಬೇಕಾದ್ರು ಕನ್ನಡಕ ಬೇಕಿಲ್ಲ, ಕನ್ನಡಕನೇ ಇಲ್ಲ, ಹಂಗೆ ಆಗ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು ಎಕ್ಸಸೈಸ್ ತೋರಿಸ್ಕೊಟ್ಟಕ್ಕೆ.